ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಮ್ಮ ಚಾನಲ್ ನ ನೋಡ್ತಾ ಇರ್ತಕ್ಕಂತ ಎಲ್ಲರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ತಗೊಂಡಿರೋದು ಈ ಕ್ರಿಕೆಟ್ ನ ದೇವರಾದಂತಹ ಸಚಿನ್ ತೆಂಡೂಲ್ಕರ್. ಇವರ ಜನನ ಏಪ್ರಿಲ್ 24, 1973 ಇವರು ಜನನ. ಇವರ ತಂದೆ ರಂಜಿತ್ ತೆಂಡೂಲ್ಕರ್, ತಾಯಿ ರಜನಿ ತೆಂಡೂಲ್ಕರ್. ಇವರು 16ನೇ ವಯಸ್ಸಿನಲ್ಲಿ ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಾರೆ. ಮೊದಲು ಪಾಕಿಸ್ತಾನದ ವಿರುದ್ಧ ಟೆಸ್ಟ್ ತಂಡದಿಂದ ಪ್ರಾರಂಭ ಮಾಡಿದಂತ ಇವರು 1989ರಲ್ಲಿ ಪ್ರಾರಂಭ ಮಾಡ್ತಾರೆ ಮೊದಲು ಕ್ರಿಕೆಟ್ ಆಡೋದಕ್ಕೆ. ಅವಾಗ ಇನ್ನು ಕ್ರಿಕೆಟ್ ನಲ್ಲಿ ದಿಗ್ಗಜರು ಇದ್ದಂತಹ, ಅವಾಗಿನ್ನು ಇವರಿನ ಬಾಲಕ ಮತ್ತು ಅವಾಗ ಎಲ್ಲಾ ದಿಗ್ಗಜ ಬ್ಯಾಟ್ಸ್ಮನ್ಗಳು ಇನ್ನೊಂದು ದೇಶದವರು ಇವ್ರನ್ನ ನೋಡಿ ನಗ್ತಾ ಇದ್ರು. ಇವರಿನ ಸಣ್ಣ ಹುಡುಗ ಏನ್ ಆಡ್ತಾರೆ ಕ್ರಿಕೆಟ್ ಅಂತ ಹೇಳಿ ಅವರು ಪರಿಚಯ ಮಾಡಿಕೊಟ್ರು. ಆಮೇಲೆ ನಡೆದಿದ್ದೆ ಇತಿಹಾಸ. 1992ರಲ್ಲಿ ಒನ್ ಡೇ ಮ್ಯಾಚ್ಗೆ ಸೆಲೆಕ್ಟ್ ಆಗ್ತಾರೆ. ಆ ವರ್ಷನೇ ವಿಶ್ವಕಪ್ ನಡೆದಂತ ತಂಡದಲ್ಲಿ ಇವರು ನಂಬರ್ 1 ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ತಾರೆ. ಅವತ್ತು ಗೊತ್ತಾಗುತ್ತೆ ಒಬ್ರು ನಗ್ತಾ ಇದ್ದಂತ ಬ್ಯಾಟ್ಸ್ಮನ್ ಇವತ್ತು ಅವರು ನೋಡಿ ಚಪ್ಪಾಳೆ ಹೊಡೆಯೋ ತಕ್ಕ ಬೆಳೆದು ನಿಂತಿದ್ದಾರಲ್ಲ ಅನ್ನೋದು ಒಂದು ಖುಷಿ ಒಂದ್ ಕಡೆ. ಆದ್ರೆ ಇವರು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಕ್ರಿಕೆಟ್ ಆಡ್ತಕ್ಕಂತ ಬ್ಯಾಟ್ಸ್ಮನ್ ಆಗಿ ದೊಡ್ಡ ಹೆಸರು ಮಾಡಿದವರು. ಶತಕ 1998ರಲ್ಲಿ ಮೊದಲ ಶತಕವನ್ನು ಸಿಡಿಸಿ ದೊಡ್ಡ ಕ್ರಿಕೆಟರ್ ಅಂತಾನೆ ಹೆಸರು ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ ಕುಳ್ಳ ಎಂದು ಹೆಸರು ಪಡ್ಕೊಂಡಿದ್ದಂತ ಸಚಿನ್ ತೆಂಡೂಲ್ಕರ್ ಸರ್ ಅವರು ಇವತ್ತು ದೊಡ್ಡ ಹೆಸರು ಮಾಡಿದ್ದಾರೆ. ಅವರು ಬಂದ್ರೆ ಸಾಕು ಸ್ಕ್ರೀಜಿಗೆ ಬೌಲರ್ಗಳು ನಡಕ ಹುಟ್ಟು ಬಿಟ್ಟಿದೆ. ಹೆಂಗ್ ಔಟ್ ಮಾಡ್ಬೇಕು ಹೆಂಗಿಲ್ಲ ಅಂತೇಳಿ ಬರೀ ಮೀಟಿಂಗ್ ಮೇಲೆ ಆ ಮೀಟಿಂಗ್ ಮಾಡ್ಕೊಂತ ಹೊರ ದೇಶದವರು ಇವ್ರನ್ನ ಯಾವ ರೀತಿ ಆಡಿಸ್ಬೇಕು ಅಂತಾನೆ ಗೊತ್ತಾಗದೆ ಬಹಳ ತಲೆ ಕೆಡಿಸ್ಕೊಂಡು ಬೌಲರ್ಗಳ ತಲೆನೆ ತಿಂದು ಬಿಟ್ಟಿದ್ದಾರೆ. ಇವ್ರನ್ನ ವಿಕೆಟ್ ತೆಗೆದ್ರೆ ಸಾಕು ಅರ್ಧ ಮ್ಯಾಚ್ ಗೆಲ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವತ್ತು. ಆದ್ರೆ ಇವತ್ತಿಗೂ ಕೂಡ ಅವ್ರ ಹೆಸರು ಅಜರಾಮರ ಅಂತಂದ್ರೆ ಶತಕಗಳ ಶತಕ ಸರದಾರ ಅಂತಾನೆ ಹೆಸರು ಮಾಡಿದವರು ಇವರು. ಇವ್ರ ಬ್ಯಾಟಿಂಗೇ ಒಂದು ರೀತಿ ಸ್ಟೈಲಿಶ್ ಆಗಿ ಇವರು ಬಾಲ್ಯದಲ್ಲಿ ಹೇಗಿದ್ರು ಈಗೂನು ಹಾಗೇ ಇದ್ದಾರೆ. ಇವರು ಆಡಿರ್ತಕ್ಕಂಥ ಪಂದ್ಯಗಳು ಒಟ್ಟು ಟೆಸ್ಟ್ 200 ಟೆಸ್ಟ್ಗಳು. ಒನ್ ಡೇ ಅಂದ್ರೆ 463, ಟೆಸ್ಟ್ ಅಂದ್ರೆ 2020 ಓನ್ಲಿ 1 2020 ಆಡಿದ್ದಾರೆ ಇವರು. ಇವರ ಸಾಧನೆ ಕಮ್ಮಿ ಇಲ್ಲ. ತುಂಬಾ ಪ್ರಶಸ್ತಿಗಳು ಲಭಿಸಿದೆ. 1994ರಲ್ಲಿ ಅರ್ಜುನ ಪ್ರಶಸ್ತಿ, 1999ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 2008ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ, 2014ರಲ್ಲಿ ಭಾರತ ರತ್ನ ಪ್ರಶಸ್ತಿ, 2019ರಲ್ಲಿ ಇಂಡಿಯನ್ ಲೆಗಸಿ ಎಕ್ಸೆಸ್ ಆಫ್ ಪ್ರಶಸ್ತಿ ದೊರಕಿದೆ. ವಿಶ್ವ ಕ್ರಿಕೆಟ್ ನಲ್ಲಿ ಶತಕಗಳ ಶತಕ ಎಂದೇ ಸರದಾರನಾಗಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಸರ್ ಅವರು ಮೊದಲನೇದಾಗಿ ಇಡೀ ವರ್ಲ್ಡ್ ರೆಕಾರ್ಡ್ ಬರೆದಂತವರು. ಸಚಿನ್ ತೆಂಡೂಲ್ಕರ್ ಶತಕಗಳ ಶತಕ ಸರದಾರ, 100 ಶತಕಗಳ ಸರದಾರ ಅಂತ ಹೆಸರು ಮಾಡತಕ್ಕಂಥವ್ರು ಸಚಿನ್ ತೆಂಡೂಲ್ಕರ್ ಸರ್. ಇವರಿಗೆ ಸಲ್ಲುತ್ತೆ. ಇವರು ದೊಡ್ಡ ಕ್ರಿಕೆಟ್ ಇತಿಹಾಸವನ್ನೇ ಸೃಷ್ಟಿಸಿ ಎಲ್ಲರ ಮನ ಗೆದ್ದಂತ ಸಚಿನ್ ತೆಂಡೂಲ್ಕರ್ ಸರ್ ಅವರು ಯಾರು ಇವ್ರನ್ನ ಹಿಂದಿಕ್ಕಿ ಮುಂದಕ್ಕೆ ಬಂದಿದ್ರು. ಆದ್ರೆ ಅವರೆಲ್ಲ ಇವ್ರ ಹಿಂದೆ ಹೋಗ್ಬಿಟ್ಟು ಇವತ್ತು ಚಪ್ಪಾಳೆಗಳ ಮೂಲಕ ಅವ್ರನ್ನ ಮೇಲೆತ್ತಿ ಮೆರೆದಾಡಿಸಿ ಕುಣಿಸಿ ಕುಪ್ಪಳಿಸ್ತಕ್ಕಂಥ ಸ್ಥಾನದಲ್ಲಿ ಇವತ್ತು ಅವರಿದ್ದಾರೆ ಅಂತಂದ್ರೆ ಅವರು ಹೆಸರೇ ಸಚಿನ್ ತೆಂಡೂಲ್ಕರ್ ಸರ್ ಅವರು. ಇವರೇ ಸಾಟಿ, ಇವರಿಗೆ ಯಾರು ಸಾಟಿ ಇಲ್ಲ. ಬ್ಯಾಟ್ಸ್ಮನ್ ಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡತಕ್ಕಂತ ಸಚಿನ್ ತೆಂಡೂಲ್ಕರ್ ಸರ್ ಅವರು ಬ್ಯಾಟಿಂಗ್ ನಲ್ಲಿ ಇತಿಹಾಸನೇ ಬರೆದಂತವ್ರು. ತಮ್ಮ ಬ್ಯಾಟ್ ಮೂಲಕನೇ ಉತ್ತರ ಕೊಡ್ತಕ್ಕಂತ ಇವರು ಯಾರ ಜೊತೆನೂ ಕಿರಿಕ್ ಮಾಡ್ಕೊಂತ ಇದ್ದಲ್ಲ. ಇವರ ಆಟನೇ ಒಂದು ಸ್ಟೈಲಿಶ್ ಆಟಗಾರ. ಸಚಿನ್ ತೆಂಡೂಲ್ಕರ್ ಅಂದ್ರೆ ಕ್ರಿಕೆಟ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅನ್ನೋ ಒಂದು ದೊಡ್ಡ ಇತಿಹಾಸನೇ ಬರೆದಂತವ್ರು ಇವರು ಬ್ಯಾಟಿಂಗ್ ನಲ್ಲೇ ಬಾಲಿಂಗ್ ನಲ್ಲೂ ಕಮಾಲ್ ಮಾಡಿದ್ದಾರೆ. ಬ್ಯಾಟಿಂಗ್ ನಲ್ಲೂ ಬಾಲಿಂಗ್ ನಲ್ಲೂ. ಬಟ್ ಬ್ಯಾಟಿಂಗ್ ಅಂದ್ರೆ ಇವರಿಗೆ ತುಂಬಾ ಇಷ್ಟ. ಇವತ್ತಿಗೂ ಅವರು ಬ್ಯಾಟಿಂಗ್ ಅಂತ ಬಂದ್ರೆ ನಂಬರ್ 1. ಇವರು ನಂಬರ್ 1 ವರ್ಲ್ಡ್ ಕಪ್ ಗೆಲ್ಲಿಸಿ ತಮ್ಮ ವಿದಾಯವನ್ನು ಹೇಳಿದವರು. ಅಲ್ಲಿಗೆವರೆಗೂ ಇವರು ಯಾವಾಗಲೂ ಕ್ರಿಕೆಟ್ ಅನ್ನೇ ಪ್ರೀತಿಸುವವರು ಸಚಿನ್ ತೆಂಡೂಲ್ಕರ್. ಇವರ ಜರ್ಸಿ ನಂಬರ್ 10 ಇವತ್ತಿಗೂ ಅಜರಾಮರ. ಸಚಿನ್ ತೆಂಡೂಲ್ಕರ್ ಅಂದ್ರೆ ಇತಿಹಾಸದ ಪುಟಗಳ ತೆಗೆದು ನೋಡಿದ್ರೆ ಸಚಿನ್ ತೆಂಡೂಲ್ಕರ್ ಹೆಸರು ಅಜರಾಮರ.
ಯಾವತ್ತು ಒಬ್ಬ ಕ್ರಿಕೆಟರ್ ಆಗ್ಬೇಕಂದ್ರೆ ತಾಳ್ಮೆ ಎಷ್ಟು ಇಂಪಾರ್ಟೆಂಟು, ಅದ್ರ ತಕ್ಕಂಗೆ ಗುರಿನೂ ಅಷ್ಟೇ ಇಂಪಾರ್ಟೆಂಟ್. ಯಾರು ಇವ್ರನ್ನ ನೋಡಿ ನಗ್ತಾ ಇದ್ರು, ಕುಳ್ಳ ಎಂತೂ ಕುಳ್ಳ ಕುಳ್ಳ ಏನ್ ಕ್ರಿಕೆಟ್ ಆಡ್ತಾರೆ ಅಂತೇಳಿ, ಅವತ್ತಿನಿಂದ ತಗೊಂಡಂತ ಪರಿಶ್ರಮ ಇವತ್ತು ಇವರಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿ ತಗೊಂಡು ಇವತ್ತು ಅವರು ಏನು ಮಾತಾಡಿದ್ರು ಅವ್ರಿಗೆ ತಿರುಗೇಟು ಕೊಟ್ಟಂತ ಸಚಿನ್ ತೆಂಡೂಲ್ಕರ್ ಅವರು ಯಾವತ್ತಿಗೂ ನಂಬರ್ ಒನ್ ಸಚಿನ್ ತೆಂಡೂಲ್ಕರ್. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ನಮಸ್ಕಾರ.